ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ಆಫೀಸ್ಗೋ ಆಸ್ಪತ್ರೆಗೋ ತುರ್ತಾಗಿ ಹೊರಡ್ತಾ ಇರ್ತೀರಿ. ಇನ್ನೇನು ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂತ ಬಂಕ್ ಕಡೆ ವಾಹನ ತಿರುಗಿಸ್ತೀರಿ. ಆದ್ರೆ ಅಲ್ಲಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ಕಂಡ್ರೆ ಹೇಗಿರುತ್ತೆ? ಬೈಕ್ ಕಾರ್ಗಳಿಗೆ ಪೆಟ್ರೋಲ್ ಹಾಕ್ಸೋಕೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವ ಪರಿಸ್ಥಿತಿ ಬಂದ್ರೆ ಹೇಗಿರುತ್ತೆ? ಇದು ಯಾವುದು ಕಾಲ್ಪನಿಕ ಕಥೆಯಲ್ಲ. ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಸದ್ಯ ನಡೀತಾ ಇರುವ ರಿಯಲ್ ಸ್ಟೋರಿ. ಹೌದು ಸ್ನೇಹಿತರೆ, ಆಂಧ್ರ ಪ್ರದೇಶದಾದ್ಯಂತ ದಿಢೀರಂತ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಸಿಗೋದೇ ಇಲ್ವೇನೋ ಅನ್ನೋ ಭಯದಿಂದ ಜನ ಮುಗಿಬಿದ್ದು ಪ್ಯಾನಿಕ್ ಬೈಯಿಂಗ್ ಮಾಡ್ತಿದ್ದಾರೆ. ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂದ್ರೆ, ಒಂದೇ ದಿನದಲ್ಲಿ ರಾಜ್ಯದ ಬರೋಬ್ಬರಿ 421 ಪೆಟ್ರೋಲ್ ಬಂಕ್ಗಳು ಬಾಗಿಲು ಮುಚ್ಚಿವೆ. ಖುದ್ದು ಸಿಎಂ ಚಂದ್ರಬಾಬು ನಾಯ್ಡು ಅವರೇ ಅಖಾಡಕ್ಕಿಳಿದು ಅಧಿಕಾರಿಗಳ ತುರ್ತು ಸಭೆ ನಡೆಸಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಭಾರತದಲ್ಲಿ ಪೆಟ್ರೋಲ್ ಕೊರತೆ ಎದುರಾಗಿದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಆ ಒಂದು ಮೆಸೇಜ್ ಏನು? ಯುದ್ಧದ ಭೀತಿಯಿಂದಾಗಿ ಕಚ್ಚಾ ತೈಲದ ಬೆಲೆ $100 ಮೇಲಿದ್ರೆ ನಮ್ಮ ಆರ್ಥಿಕತೆ ಮೇಲಾಗುವ ಘೋರ ಪರಿಣಾಮಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪೆಟ್ರೋಲ್ ಬಂಕ್ಗಳು ಖಾಲಿ ಖಾಲಿ, ರೊಚ್ಚಿಗೆದ್ದ ಜನ. ಸ್ನೇಹಿತರೆ, ಕತೆ ಶುರುವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಒಂದು ವದಂತಿಯಿಂದ. ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಶುರುವಾಗ್ತಿದೆ. ಪಶ್ಚಿಮ ಏಷ್ಯಾದಿಂದ ಬರುವ ತೈಲ ಪೂರೈಕೆ ಬಂದ್ ಆಗುತ್ತೆ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅನ್ನೋ ಮೆಸೇಜ್ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಇದನ್ನೇ ನಂಬಿದ ಜನ ವಾಹನಗಳನ್ನು ತಗೊಂಡು ಪೆಟ್ರೋಲ್ ಬಂಕ್ಗಳತ್ತ ದೌಡಾಯಿಸಿದ್ರು. ಕೇವಲ ವಾಹನಗಳಿಗೆ ಫುಲ್ ಟ್ಯಾಂಕ್ ಮಾಡಿದ್ದಲ್ಲದೆ ಕ್ಯಾನ್, ಬಾಟಲ್, ಡ್ರಮ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ತುಂಬಿಕೊಂಡು ಹೋಗೋದಿಕ್ಕೆ ಶುರು ಮಾಡಿದ್ರು. ವಿಶೇಷವಾಗಿ ಆಂಧ್ರದ ಪ್ರಮುಖ ಉದ್ಯಮವಾಗಿರುವ ಮೀನು, ಸಿಗಡಿ ಸಾಕಾಣಿಕೆ ಮಾಡುವ ರೈತರು ಮೋಟಾರ್ ಓಡಿಸಲು ಡೀಸೆಲ್ ಬೇಕು ಅಂತ ಬ್ಯಾರಲ್ ಗಟ್ಟಲೆ ಡೀಸೆಲ್ ಖರೀದಿಸಿದ್ರು. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಸಾಮಾನ್ಯ ದಿನಗಳಲ್ಲಿ ಇಡೀ ಆಂಧ್ರ ಪ್ರದೇಶದಲ್ಲಿ 6,330 ಕಿಲೋ ಲೀಟರ್ ಪೆಟ್ರೋಲ್ ಸೇಲ್ ಆಗ್ತಾ ಇತ್ತು. ಆದರೆ ಒಂದೇ ದಿನದಲ್ಲಿ ಇದು 10,345 ಕಿಲೋ ಲೀಟರ್ಗೆ ಏರಿಕೆಯಾಯಿತು. ಡೀಸೆಲ್ ಸೇಲ್ ಕೂಡ 9,000ದಿಂದ ಬರೋಬ್ಬರಿ 14,000 ಕಿಲೋ ಲೀಟರ್ಗೆ ಜಂಪ್ ಆಯಿತು. ಎಷ್ಟೇ ಸ್ಟಾಕ್ ತರಿಸಿದ್ರೂ 1-2 ಗಂಟೆಯಲ್ಲೇ ಖಾಲಿ ಆಗ್ತಾ ಇತ್ತು. ಅನಿವಾರ್ಯವಾಗಿ ಗಲಾಟೆ ತಪ್ಪಿಸಲು ಬಂಕ್ ಮಾಲೀಕರು ಬಂಕ್ಗಳನ್ನೇ ಕ್ಲೋಸ್ ಮಾಡಿದ್ರು. ವಿಜಯವಾಡ, ಗುಂಟೂರು, ತಿರುಪತಿ ಸೇರಿದಂತೆ ಹಲವೆಡೆ 421ಕ್ಕೂ ಹೆಚ್ಚು ಬಂಕ್ಗಳು ಬಂದ್ ಆಗಿವೆ. ಸಿಎಂ ಚಂದ್ರಬಾಬು ನಾಯ್ಡು ತುರ್ತು ಸಭೆ. ಜನರ ಈ ಪ್ಯಾನಿಕ್ ಬೈಯಿಂಗ್ ನೋಡಿ ಬೆಚ್ಚಿಬಿದ್ದ ಸಿಎಂ ಚಂದ್ರಬಾಬು ನಾಯ್ಡು ತಕ್ಷಣವೇ ಅಧಿಕಾರಿಗಳ ಜೊತೆ ಟೆಲಿಕಾನ್ಫರೆನ್ಸ್ ನಡೆಸಿದ್ರು. ಜಿಲ್ಲಾಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ಯಾವುದೇ ಕಾರಣಕ್ಕೂ ಡ್ರಮ್, ಕ್ಯಾನ್ಗಳಲ್ಲಿ ತೈಲ ಕೊಡಬೇಡಿ, ಕೇವಲ ವಾಹನಗಳಿಗೆ ಮಾತ್ರ, ಅದು ಲಿಮಿಟ್ ಆಗಿ ಕೊಡಿ ಅಂತ ಆದೇಶ ಹೊರಡಿಸಿದ್ರು. ಇತ್ತ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಕೂಡ ಸ್ಪಷ್ಟನೆ ನೀಡಿದ್ದು, ದೇಶದಲ್ಲಿ ಯಾವುದೇ ತೈಲ ಕೊರತೆ ಇಲ್ಲ, 100% ಪೂರೈಕೆ ಆಗ್ತಾ ಇದೆ, ಬೆಲೆಯಲ್ಲೂ ಯಾವುದೇ ಏರಿಕೆ ಮಾಡಿಲ್ಲ, ದಯವಿಟ್ಟು ವದಂತಿಗಳಿಗೆ ಕಿವಿಗೊಟ್ಟು ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ ಅಂತ ಜನರಿಗೆ ಮನವಿ ಮಾಡಿದೆ. $100 ದಾಟಿದ ಕಚ್ಚಾ ತೈಲ ಬೆಲೆ, ಭಾರತಕ್ಕೆ ಬಿಗ್ ಶಾಕ್. ಸ್ನೇಹಿತರೆ, ಆಂಧ್ರದ ಘಟನೆ ಕೇವಲ ವದಂತಿಯಿಂದ ಆಗಿರಬಹುದು, ಆದರೆ ತೆರೆಮರೆಯಲ್ಲಿ ಭಾರತದ ಆರ್ಥಿಕತೆಗೆ ಒಂದು ದೊಡ್ಡ ಆಘಾತ ಕಾದಿದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ಲೇಟೆಸ್ಟ್ ರಿಪೋರ್ಟ್ನ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧ ಭಾರತಕ್ಕೆ ಭಾರೀ ಕಂಟಕ ತರಲಿದೆ. ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾಗಿರುವ ಹಾರ್ಮುಜ್ ಜಲಸಂಧಿ ಇನ್ನೂ ಓಪನ್ ಆಗಿಲ್ಲ. ಇದರ ನೇರ ಪರಿಣಾಮ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $100 ಮೇಲೆಯೇ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ತನಗೆ ಬೇಕಾದ 85% ಕಚ್ಚಾ ತೈಲವನ್ನ ಬೇರೆ ದೇಶಗಳಿಂದಲೇ ಆಮದು ಮಾಡಿಕೊಳ್ಳುತ್ತೆ. ಕಚ್ಚಾ ತೈಲದ ಬೆಲೆ $10 ಹೆಚ್ಚಾದಾಗಲೂ ಭಾರತದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಪಾತಾಳಕ್ಕೆ ಕುಸಿಯುತ್ತೆ. ಈಗಾಗಲೇ ರೂಪಾಯಿ ಮೌಲ್ಯ ಡಾಲರ್ ಎದುರು ಭಾರೀ ಕುಸಿತ ಕಂಡಿದ್ದು 95ರ ಆಸುಪಾಸಿನಲ್ಲಿದೆ. ಕಚ್ಚಾ ತೈಲದ ಬೆಲೆ $100ರಿಂದ $110 ಆಸುಪಾಸಿನಲ್ಲೇ ಮುಂದುವರೆದರೆ ಸರ್ಕಾರ ಅನಿವಾರ್ಯವಾಗಿ ಪೆಟ್ರೋಲ್, ಡೀಸೆಲ್ ಬೆಲೆಯನ್ನು ಹೆಚ್ಚಿಸಲೇಬೇಕಾಗತ್ತೆ. ಡೀಸೆಲ್ ಬೆಲೆ ಹೆಚ್ಚಾಯಿತು ಅಂದರೆ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ. ಇದು ನೇರವಾಗಿ ನಮ್ಮ ದಿನನಿತ್ಯದ ದಿನಸಿ, ತರಕಾರಿ, ಹಣ್ಣು ಹಂಪಲುಗಳ ಬೆಲೆ ಏರಿಕೆಗೆ ಕಾರಣ ಆಗತ್ತೆ. RBI ಕೂಡ ಬಡ್ಡಿ ದರ ಇಳಿಕೆ ಮಾಡೋದನ್ನ ಮುಂದೂಡಬೇಕಾಗತ್ತೆ. ಅಂದ್ರೆ ನಿಮ್ಮ EMIಗಳು ಕಡಿಮೆಯಾಗಲ್ಲ. ಒಟ್ಟಿನಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಬೀಳುತ್ತಿರುವ ಬಾಂಬ್ಗಳ ಎಫೆಕ್ಟ್ ನಮ್ಮ ಭಾರತೀಯರ ಜೇಬಿಗೆ ಕತ್ತರಿ ಹಾಕೋದು ಗ್ಯಾರಂಟಿ. ಸ್ನೇಹಿತರೆ, ಪೆಟ್ರೋಲ್ ಸಿಗಲ್ಲ ಅಂತ ಗಾಬರಿಯಾಗಿ ಲೀಟರ್ ಗಟ್ಟಲೆ ಸ್ಟಾಕ್ ಮಾಡ್ಕೊಳ್ತಾ ಇರೋ ಜನರ ವರ್ತನೆ ಬಗ್ಗೆ ನೀವೇನು ಹೇಳ್ತೀರಿ? ಯುದ್ಧ ಹೀಗೆ ಮುಂದುವರೆದು ಭಾರತದಲ್ಲಿ ಪೆಟ್ರೋಲ್ ಬೆಲೆ $150 ದಾಟಿದ್ರೆ ನಮ್ಮ ಗತಿ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ.
ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ದೇಶ ವಿದೇಶ ಹಾಗೂ ಆರ್ಥಿಕತೆಯ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.